ಮತ್ತು ಇನ್ನೊಬ್ಬರು ಮೆಸೇಜ್ ಮಾಡಿದ್ರೆ ತುಂಬ ಓಡಾಡ್ಕೊಂಡು ಬಂದರೆ ಮಂಡಿಯಿಂದ ಪೂರ್ತಿ ಕೆಳಗಡೆ, ನೀವು ಅವಾಗ ಹೇಳಿದ್ರೆ ಇಲ್ಲಿ ಮಾತ್ರ ಊದ್ಕೊಳ್ಳುತ್ತೆ ಅನ್ನುವಂಥದ್ದು, ಮಂಡಿಯಿಂದ ಪೂರ್ತಿ ಕೆಳಗಡೆ ಬೆಂಡಾದಂಗೆ ಆಗ್ಬಿಡುತ್ತಂತೆ ಸರ್. ಅಂದರೆ ಉರಿಯುತ್ತೆ, ಬೆಂಡಾದಂಗೆ ಆಗ್ಬಿಡುತ್ತೆ, ನಿಂತ್ಕೊಳ್ಳೋಕೆ ಶಕ್ತಿನೇ ಇರಲ್ಲ. ಇದನ್ನು ಸ್ಪ್ಲೀನ್ ಚಿ ಡಿಫಿಷಿಯನ್ಸಿ ಅಂತ ಕರಿತೀವಿ. ಕಾಲುಗಳಿಗೆ ರಕ್ತ ಸಂಚಾರ ಕೊಡೋದು ಸ್ಪ್ಲೀನ್ ಎನರ್ಜಿ. ಸೊ ನೀವು ಇದನ್ನು ಇಲ್ಲಿ ನೋಡಿ, ಈ ಪಾಯಿಂಟನ್ನು, ಈ ಹೆಬ್ಬಟ್ಟು ಎಲ್ಲಿ ಎಂಡ್ ಆಗುತ್ತಲ್ವಾ, ಇದನ್ನು ಒಂದು 20 to 30 ಟೈಮ್ಸ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿಬಿಟ್ಟು ಯೆಲ್ಲೋ ಕಲರಲ್ಲಿ ನಂಬರ್ 5 ಅಂತ ಬರೀರಿ ಅಷ್ಟೇ. ಓಕೆ. ಇದನ್ನೊಂದು ವಾರ ಮಾಡಿದ್ರೆ ನಿಮಗೆ ಕಾಲು ಜೋಮ್ ಹಿಡಿಯೋದು, ಅಂಗಾಲು ಉರಿ ಬರೋದು, ಕಾಲು ನಿಶಕ್ತಿ ಆಗೋದು, ಸೆಳೆತ ಎಲ್ಲ ಸರಿ ಹೋಗುತ್ತೆ. ಅದ್ರ ಜೊತೆಗೆ ಇದನ್ನ ಮಾಡಬೇಕಾದ್ರೆ ಕಂಪ್ಲೀಟ್ ಸಿಹಿನ ಸ್ಟಾಪ್ ಮಾಡಿ. ಅದು ಬೆಲ್ಲ, ಸಕ್ಕರೆ, ಇನ್ನೊಂದು ಎನಿಥಿಂಗ್ ಅದನ್ನು ಮಾಡ್ಕೊಂಡು ಈ ಕಡೆ ತಿಂತಾ ಇದ್ರೆ ಅದು ಆಗಲ್ಲ, ಲೇಟ್ ಆಗುತ್ತೆ, ತಿಂಗಳಾಗಬೇಕು. ಅದ್ರ ಬದಲಾಗಿ ಎಲ್ಲ ಸ್ಟಾಪ್ ಮಾಡಿ ವಾರಕ್ಕೆ ಹಾಕಿ ಕ್ಲಿಯರ್ ಆಗಿಬಿಡುತ್ತೆ. ನೆಕ್ಸ್ಟ್ ವಾರ ಮತ್ತೆ ಸ್ವೀಟ್ ತಿನ್ಬೋದು. ಓಕೆ ಓಕೆ ಸರ್. ರೆಗ್ಯುಲರ್ಗೆ ಪೀರಿಯಡ್ಸ್ ಆಗ್ತಾ ಇದೆ. ಸೊ ಕೆಲವೊಂದು ಕಾರ್ಯಕ್ರಮಗಳಿಗೆ ಪೀರಿಯಡ್ಸ್ನ ನಾನು ಪೋಸ್ಟ್ಪೋನ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾನು ಬೇರೆ ಏನೇನೋ ಟ್ಯಾಬ್ಲೆಟ್ನ ತೊಗೊಳ್ತಾ ಇದೆ ಸರ್. ಕಲರ್ ಥೆರಪಿನ ನೋಡಿದ್ಮೇಲೆ ನಾನು ಪ್ರತಿನಿತ್ಯ ನೋಡೋಕೆ ಶುರು ಮಾಡಿದ್ದೀನಿ. ಸೊ ನನಗೆ ಈ ಪ್ರಶ್ನೆನ ಬಸವರಾಜ್ ಅವರು ಕೇಳಿ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಒಳ್ಳೆ ರೀತಿಯಲ್ಲಿ ಅನ್ನೋದು ರೆಗ್ಯುಲರ್ ಚೆನ್ನಾಗಿ ಆಗ್ತಾ ಇದ್ದೀನಿ, ಬಟ್ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಕಲರ್ ಥೆರಪಿನಲ್ಲಿ ಅದಾದಮೇಲೆ ನೆಕ್ಸ್ಟ್ ಮಂತು ಕೂಡ ನಂಗೆ ಹಂಗೆ ಆಗುತ್ತಾ ಮತ್ತೆ ಏನಾದ್ರು? ಕಲರ್ ಥೆರಪಿನಲ್ಲಿ ಯಾವುದನ್ನೇ ಡಿಲೇ ಮಾಡಬೇಕಂದ್ರೆ ರೆಡ್ ಕಲರ್ ಬಳಸ್ತೀವಿ. ಓಕೆ. ನಿಮ್ಮ ಅಂಡಾಶಯಗಳು, ಓವರೀಸ್, ಎಲ್ಲಿಂದ ಆ ಎಗ್ ರಿಲೀಸ್ ಆಗುತ್ತಲ್ವ ಅಂಡಾಣು, ಅದ್ರದ್ದು ರಿಫ್ಲೆಕ್ಸ್ ಬಂದ್ಬಿಟ್ಟು ಬಲಗೈ, ಕಿರುಬೆರಳು, ಮಧ್ಯದ ಜಾಯಿಂಟ್. ಓಕೆ. ಇದಕ್ಕೆ ನೀವು ರೆಡ್ ಕಲರ್ ಹಾಕಿ. ಓಕೆ. ಪೀರಿಯಡಿನ ವಾರ ಆಯ್ತು ಅನ್ಲಿಕ್ಕೆ ಇದಕ್ಕೆ ರೆಡ್ ಕಲರ್ ಹಾಕಿ. ದರ್ ಇಸ್ ದ ಚಾನ್ಸಸ್ ಆಫ್ ಡಿಲೇ. ಎಲ್ರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 10-5 ಜನಕ್ಕೆ ಆಗುತ್ತೆ. ಯು ಕ್ಯಾನ್ ಟ್ರೈ ವಿತೌಟ್ ಮೆಡಿಸಿನ್. ಎಸ್ ಸರ್. ಸೊ ನಾನೊಬ್ಬ ಡ್ರೈವರು ಸರ್. ಸೊ ನಾನು ಡ್ರೈವಿಂಗ್ ಮಾಡಿಕೊಂಡು ನಿಂತ ಮೇಲಿಂದ ನಿಮ್ಮ ಬಸವ ಅಕಾಡೆಮಿದು ಎಲ್ಲ ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ ಸರ್. ಸೊ ಬಾಡಿ ಅವಾಗ ಹೀಟ್ ಆಗುತ್ತೆ, ಇಲ್ಲೆಲ್ಲ ಚರ್ಮ ಎಡ್ದು ಬರುತ್ತೆ ಸರ್ ನನಗೆ ಕೈನಲ್ಲಿ ಅಂತ ಹೇಳ್ತಾರೆ. ಆ ಚರ್ಮ ಸುಲಿಯೋದು, ಚರ್ಮ ಎಡ್ದು ಬರೋದು, ಇಟ್ಸ್ ಬಿಕಾಸ್ ಆಫ್ ಲಂಗ್ಸ್ ಹೀಟ್. ಸೊ ಲಂಗ್ಸ್ ಈಸ್ ಕಂಟ್ರೋಲಿಂಗ್ ಯುವರ್ ಎಂಟೈರ್ ಸ್ಕಿನ್. ಸೊ ನೋಡಿ, ಈ ಪಾಯಿಂಟು ಎಲ್ಲಿ ನಿಮ್ಮ ತೋರು ಬೆರಳು ಮೀಟ್ ಆಗುತ್ತೆ, ದಿಸ್ ಈಸ್ ಯುವರ್ ಪಾಯಿಂಟ್. ಇದನ್ನು ಕ್ಲಾಕ್ ವೈಸ್ ಮಸಾಜ್ ಮಾಡಿ ಈ ಪಾಯಿಂಟನ್ನು. ಇಲ್ಲ ಹಿಂಗೆ ಒತ್ತಬೋದು. ಓಕೆ. ಈ ಪಾಯಿಂಟ್ ನೇಮ್ ಬಂದ್ಬಿಟ್ಟು LU7, ಲಂಗ್ 7 ಅಂತ ಆಕ್ಯುಪಂಚರ್ ಪಾಯಿಂಟು. ಇದನ್ನು 2 ಕೈಯಲ್ಲಿ ವಾರಕ್ಕೆ 2 ದಿನ ಇಲ್ಲ 3 ದಿನ ಮಾಡಿ. ದೇಹನೂ ಕೂಲ್ ಆಗುತ್ತೆ, ಸ್ಕಿನ್ನೂ ಸ್ಮೂತ್ ಆಗುತ್ತೆ, ಅದು ಎದ್ದಿರೋದೆಲ್ಲ ಕ್ಲಿಯರ್ ಆಗುತ್ತೆ. ತುಂಬ ನೋಸ್ ಬ್ಲಾಕು, ಕೋಲ್ಡ್ ಆದರೆ ಸ್ಟಾಪ್ ಮಾಡಬೇಡಿ. ಓಕೆ. ಅದು ಬಾಡಿ ಹೀಟ್ ಇರೋ ತನಕ ಈ ಪಾಯಿಂಟ್ ಮಾಡ್ಬೋದು. ಅಲ್ಲ, ಚರ್ಮ ಸುಳಿದು ಬರೋದಕ್ಕೆ ಎಸ್, ಇದು ಹೀಟ್ ಜಾಸ್ತಿ ಆಗಿದೆ ಅಂತನಾ? ಹೀಟ್ ಜಾಸ್ತಿ ಆಗಿರುತ್ತೆ. ಅವರೇ ಹೇಳ್ತಿದಾರಲ್ವಾ ಹೀಟ್ ಜಾಸ್ತಿ ಆಗಿದೆ ಅಂತ. ಈ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಸಾಕು, ಕೂಲ್ ಆಗುತ್ತೆ. ಓಕೆ, ದಟ್ಸ್ ಇಟ್. ಎಸ್ ಸರ್, ಫೈನ್ ಸರ್. ಸೊ ಹಾಗೆ ಇದು ಬಸವ ಅಕ್ಯೂ ಅಕಾಡೆಮಿ ಸುಮಾರು 100 ಕಾಯಿಲೆಗಳಿಗೆ ಪರಿಹಾರ ಇರುವಂಥ ಕಲರ್ ಥೆರಪಿ ಪುಸ್ತಕ ಕೂಡ ನೀವು ತೆಗೆದುಕೊಂಡು ನಿಮಗೆ ನೀವೇ ಟ್ರೀಟ್ಮೆಂಟ್ ಮಾಡಿಕೊಡ್ಬೋದು. ಯಾವ ಬಣ್ಣವನ್ನು ಎಲ್ಲಿ ಹಚ್ಚಿದರೆ ಯಾವ ಕಾಯಿಲೆಗೆ ವಾಸಿಯಾಗುತ್ತೆ, ಎಷ್ಟು ದಿನ ಹಚ್ಚಬೇಕು, ಇಷ್ಟು ಸಿಂಪಲ್ ಆಗಿರುವಂಥದ್ದು. ಹಾಗೆ ಬಸವ ಅಕ್ಯೂ ಅಕಾಡೆಮಿಯಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ಕೂಡ ನೀವು ನೋಡ್ತಾರೆ. ಕ್ಲಾಸು ಕೂಡ ನೀವು ಜಾಯ್ನ್ ಆಗಿ, ಎಷ್ಟೋ ಜನಕ್ಕೆ ಸರ್ ಈ ಕ್ಲಾಸ್ ಮುಗಿದೋಯ್ತು ಅಂದಾಗ ಮತ್ತಷ್ಟು ಒಂದು ಕ್ಲಾಸ್ ಶುರುವಾಗುತ್ತೆ, ವೆಯ್ಟ್ ಮಾಡಿ. ಕೆಲವೊಂದು ಸಲ ವೀಡಿಯೋಗಳನ್ನು ಬರೀ 1 ದಿನ 2 ದಿನ ಇರೋಂಗೆ ನೋಡ್ತಾರೆ. ನೀವು ಜಾಯ್ನ್ ಆಗಬೇಕು ಅನ್ನೋಷ್ಟರಲ್ಲಿ ಕ್ಲಾಸ್ ಮುಗಿದೋಗಿರುತ್ತೆ ನೀವು ಅಂದ್ಕೊಂಡಿದ್ರೆ ಮತ್ತೆ ಒಂದು ಕ್ಲಾಸ್ ಶುರುವಾಗುತ್ತೆ. ಅದು ಆರೋಗ್ಯ ಸಂಬಂಧಪಟ್ಟಂಗೆ. ಯಾವುದೇ ಕ್ಲಾಸು ನೀವು ಜಾಯ್ನ್ ಆಗಿಲ್ಲ, ಮಿಸ್ ಆಗಿದ್ರೆ ಅಂದರೆ ಜಸ್ಟ್ ಪ್ಲೇ ಸ್ಟೋರಿಗೆ ಹೋಗಿ ಬಸವ ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರಲ್ಲಿ ಎಲ್ಲ ಕೋರ್ಸಸ್ ಇರುತ್ತೆ. ಎನಿ ಟೈಮ್ ಯಾವಾಗಾದರೂ ಪರ್ಚೇಸ್ ಮಾಡ್ಬೋದು. ಇಷ್ಟೆಲ್ಲದ್ರ ಮಧ್ಯೆ ಕೂಡ ಹೊಲಗಳಲ್ಲಿ ಪಂಚೆ ಹಾಕೊಂಡು ಮಂಡಿ ತನಕ ಕಟ್ಕೊಂಡು ಹೊಲ ಉಳೋದು, ಕೆಲಸ ಮಾಡೋದೆಲ್ಲನೂ ಮಾಡ್ತಿರಲ್ಲ ಸರ್. ಬಟ್ ದಟ್ ಈಸ್ ಮೈ ಪ್ಯಾಷನ್. ಅದನ್ನು ಮಾಡಿದ್ರೆ ನಮ್ಗೆ ಎನರ್ಜಿ ಬರುತ್ತೆ. ಆ ಎನರ್ಜಿನ ತಗೊಂಡ್ಬಂದು ನಿಮ್ಮಂಥವ್ರು ಬಂದರೆ ಖರ್ಚು ಮಾಡ್ತೀವಿ ಇಲ್ಲಿ. ಈಗ ನೋಡಿ, ನಿಮ್ಮ ಎನರ್ಜಿ ನನ್ನ ಕಡೆ ಫ್ಲೋ ಆಗ್ತಿದೆ. ನೀವು ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ನಾನು ಜಾಸ್ತಿ ಮಾತಾಡಬೇಕು ಅಂತ. ಸಿಂಪಲ್ ಲಾಜಿಕ್ಕು. ನಾವು ಎನರ್ಜಿ ಖರ್ಚು ಮಾಡ್ಬೇಕಂದ್ರೆ ಜನಕ್ಕೆ ಏನು ಗೊತ್ತಿಲ್ಲ ಅಂದರೆ ಎನರ್ಜಿ ಖರ್ಚು ಮಾಡೋದು ಗೊತ್ತಿದೆ. 2-3 ಗಂಟೆ ಟ್ರಾವೆಲ್ ಮಾಡ್ತಾರೆ, ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅದು ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬೈ ಎಂಡ್ ಆಫ್ ದ ಡೇ ಓಕೆ, ನಾನು ಎನರ್ಜಿ ಖರ್ಚು ಮಾಡಿದೆ, ಎನರ್ಜಿ ಗೇನ್ ಹೇಗೆ ಮಾಡೋದು, ಅಷ್ಟು ಗೊತ್ತಾಗ್ಬಿಟ್ರೆ 100 ವರ್ಷ ನಿಮ್ಗೆ ಯಾವ ಡಾಕ್ಟ್ರು ಮಾತಾಡ್ಸಲ್ಲ. ನಿಮ್ಗೆ ನೀವೇ ಡಾಕ್ಟ್ರು. ಎಸ್, ನಾ ಕ್ಲಿನಿಕ್ಗೆ ಬರ್ತೀನಿ, ಪಾಠ ಮಾಡ್ತೀನಿ, ಪೇಷಂಟ್ ನೋಡ್ತೀನಿ, ಎಲ್ಲ ಮಾಡ್ತೀನಿ. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ 3 hours ನನ್ನ ಎನರ್ಜಿ ಕಲ್ಟಿವೇಷನ್ಗೆ,
ನನ್ನ ದೇಹದ ಶಕ್ತಿನ ಹೆಂಗೆ ಇಂಪ್ರೂವ್ ಮಾಡೋದು. ಓಕೆ. ತೋಟಕ್ಕೆ ಹೋಗ್ತೀನಿ, ವಾಕಿಂಗ್ ಹೋಗ್ತೀನಿ, ಏನೋ ಸ್ವಿಮ್ಮಿಂಗ್ ಮಾಡ್ತೀನಿ, ಒಳ್ಳೆ ಬ್ರೇಕ್ಫಾಸ್ಟನ್ನು ನನಗೇನು ಬೇಕೋ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಚೆನ್ನಾಗಿ ಊಟ ಮಾಡ್ತೀನಿ, ರಾತ್ರಿ ಒಳ್ಳೆ ನಿದ್ದೆ ಮಾಡ್ತೀನಿ. ಇದು ನನ್ನ ಶಕ್ತಿಗೆ. ಈ ಶಕ್ತಿ ಬಂತಾ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡು, ಖರ್ಚು ಮಾಡು. ಎಸ್, ಈ ಶಕ್ತಿ ಹೀಗೆ ಇಲ್ಲ ಸರ್, ಯಾಕಂದ್ರೆ ಸಾವಿರಾರು ಪೇಷಂಟ್ಗಳು ಇನ್ನೂ ನೋಡಬೇಕು, ಇನ್ನೂ 106 ವಿಡಿಯೋ ನಮ್ಗಳ ಜೊತೆ ಮಾಡಬೇಕು ನೀವು ಮಾಡೋಣ. ಹಾಗೆ